ಬೇಸರ ಕಥೆಯ ಏರುತ್ತ ಬಂದನು ಬೇಸರಿಲ್ಲದೆ ಕಳರಜ ಬೇಸರ ಕಥೆಯ ನೇರುತ್ತ ಬಂದನು ಬೇಸರ ಕಥೆಯ ಏರುತ್ತ ಬಂದನು ಬೇಸರಿಲ್ಲದೆ ಬೇಸರಿಲ್ಲದೆ ಕಳರಜ ನಮಸ್ಕಾರ ಸ್ವಾಮಿ. ನೀವು ಸ್ವರ್ಗ ಅಂತ ಇದ್ದೀವಿ. ಪರಿಚಯ ಆಯ್ತಾ? ನೀವು ಯಾರೊಂದು ಗೊತ್ತಾಯಿಲ್ಲ ಮಾರ್ರೆ. ಯಾರಂತ ಗೊತ್ತಾಗ್ಲಿಲ್ವಾ? ಆಶ್ಚರ್ಯ ನೋಡಿ. ಎಂತಂದ್ರಿ? ಆಚಾರ್ಯ ಸುದ್ದಿ ಹೇಳಲಿಲ್ಲ, ಆಶ್ಚರ್ಯ ಅಂತ ಹೇಳಿ. ಆಶ್ಚರ್ಯ ನಿಮಗೆ ಆಚಾರ್ಯ ಅಂತ ಅಲ್ಲ, ಆಶ್ಚರ್ಯ ಅಂತ ಹೇಳಿದ್ದ. ಕಾರಣ ಈ ಊರಲ್ಲಿ ನಮ್ಮ ಪರಿಚಯ ಯಾರಿಗಿಲ್ಲ ಹೇಳಿ? ಹೌದಾ? ಪ್ರತಿಯೊಬ್ಬರಿಗೂ ಗೊತ್ತುಂಟು. ಯಾರು ಗೊತ್ತಾಗ್ಲಿಲ್ವಾ? ಯಾರ? ರಾಜ ರಜಕ, ಅಗಸರು, ಮಡಿವಾಳರು. ಓಹೋ ಮಡಿವಾಳ. ಮಡಿವಾಳೆ ಹೇಳಲಿಕ್ಕೆ ಅಂತ ನಿಮ್ ಮೂಗಲ್ ಉದುರಿ ಬಿದ್ದವರು ನಾವು. ಹಾಗಲ್ಲ, ಫಸ್ಟ್ ಒಂದು ಸುಲಿಗೆಯಲ್ಲಿ ಮಡಿವಾಳ ನಾನು ಎಂತದೊಂದು ಮಾಡಿದೆ. ಆಹಾ, ಎಂತದೋ ಮಡಿವಾಳರೇ. ಮಡಿವಾಳ್ರಿ. ಹೌದು ಸ್ವಾಮಿ. ಹೇಳಿ, ಏನ್ ಮಾಡೋ ಹೇಳಿ. ಎಂತ ಮಾಡೋ? ನಮ್ಮ ಯೋಗ್ಯತೆ ಹೀಗಾಗಲಿ ಕಾರಣ ಬೇರೆ ಬೇರೆ ಸಮಸ್ಯೆ ಎಲ್ಲ ಆಗಿದೆ. ಹೌದಾ? ಹೌದಪ್ಪ. ಉದಾಹರಣೆಗೆ ಅರಸ ಎಷ್ಟು ಅಕ್ಷರ? ಅಕ್ಷರ 3. ಅಗಸ ಎಷ್ಟು ಅಕ್ಷರ? ಅಕ್ಷರ 3. ಒಂದು ಕಾಲದಲ್ಲಿ ನಾವು ಅರಸರ ಸಾಲಲ್ಲೇ ಇದ್ದೆವು. ಆದ್ರೆ ಏನ್ ಮಾಡುವ, ಅರಸ ಆ ರ ಕೆಳಗಡೆ ಗೆದ್ಲಿ ತಿಂದೋಯ್ತು, ಅದು ಕ ಆಯ್ತು, ಅರಸವಾಗಿ ಅಗಸ ಆಯ್ತು. ಹಾಗಾಗಿ ನಮ್ಗೆ ಹೀಗಾದದ್ದು. ಮತ್ತೆ ನಾವು ಮಡಿ ಮಾಡುವವರು ಅಂತ ಹೇಳ್ತಾರೆ. ನಾವು ಹುಟ್ಟಿದ ಮನೆಗೂ ಬೇಕು, ಸತ್ತ ಮನೆಗೂ ಬೇಕು. ಒಂದ್ ಸಗಣಿ ಇದೆ ನೀವು. ಶುದ್ಧಕ್ಕೆ ಸಗಣಿಯ ಬೇಕಲ್ಲ ಸ್ವಾಮಿ. ಗೋಮಯ. ಗೋಮಯ ಸಗಣಿ ಅಲ್ಲ, ಗೋಮಯ ಅದು. ಆ ರೀತಿ ಮತ್ತೆ ನಾವೀಗ ಬಟ್ಟೆಯನ್ನು ಮಡಿ ಮಾಡ್ತಿದ್ದು ತೊಳಿತಾ ಇದ್ದೇವೆ. ಯಾಕೆ? ಏನ್ ನಾವು ಮಾಡ್ಕೊಂಡಿದ್ದ ಇದು ಅಲ್ಲಪ್ಪ, ನಮಗಿದು ಶಾಪ. ಶಾಪ ಈಗಿನ ಕಾಲದ ಕತೆ ಅಲ್ಲ, ಬಹಳ ಹಿಂದೆ. ಶಾಪವನ್ನು ನೀವು ಎಂತ ಮಾಡ್ಕೊಂಡ್ರಿ? ವರವನ್ನಾಗಿಸಿಕೊಂಡು. ಭಯಂಕರ ಮರ್ಯಾದೆ ಅಂತ ಕತೆ ಸ್ವಲ್ಪ ಹೇಳಿ. ಬಹಳ ಕಾಲದ ಹಿಂದೆ ನಮ್ಮ ಈಶ್ವರ ಇಲ್ವಾ? ನಮ್ಮ ಆ ಈಶ್ವರ ಅಲ್ಲ ಮರ, ಕೈಲಾಸವಾಸ. ಕೈಸಾಲ ಇಲ್ಲಲ್ಲ, ಈಗ ಕೈಸಾಲ ಕೊಡೋರು ಇಲ್ಲ. ಈಗ ಕೈಲಾಸವಾಸ ಭಗವಾನ್ ಪರಮೇಶ್ವರ. ಹೌದು, ಆ ಪರಮೇಶ್ವರ ದೇವರು. ಪರಮೇಶ್ವರ ಅಲ್ಲ, ಪರಮೇಶ್ವರ. ಹಾಗಾಗಿ ಅವರು ಮತ್ತೆ ಅವ್ರ ಹೆಂಡತಿ ಪಾರ್ವತಮ್ಮ, ಪಾರ್ವತಿ ದೇವಿ, ಅವರಿಬ್ಬರು ಸೇರಿ ಒಂದು ಭೂಲೋಕಕ್ಕೆ ಹೋಗಿ ಬರುವ ಅಂತ ಲೆಕ್ಕ ಹಾಕಿ ನೇರ ಕೆಳಗಡೆ ಬಂದ್ರು ವಾಯು ವಿಹಾರ ಮಾಡುವ ಅಂತ. ಹೀಗೆ ಬರುವಾಗ ಒಂದು ನದಿ ಜುಳು ಜುಳು ಅಂತ ಹರಿತಾ ಇತ್ತು. ಆ ನದಿಯನ್ನು ಕಂಡಾಗ ಅವರಿಬ್ಬರಿಗೂ ಸ್ನಾನ ಮಾಡಬೇಕು ಅಂತ ಆಸೆ ಆಯಿತು. ಹಾಗೆ ಅವರಿಬ್ಬರು ಅಲ್ಲಿಯೇ ಸ್ನಾನ ಮಾಡಿ ಪಾರ್ವತಿ ಮೇಲೆ ಬಂದವಳು ಮಧ್ಯಾಹ್ನದ ಸೀರೆಯನ್ನು ಬಿಡಿಸಿ ಬದಿಗೆ ಒಣಗಿಸಿ ಬೇರೆ ಬಟ್ಟೆಯನ್ನು ಉಟ್ಕೊಂಡು ಹಾಗೆ ಅಲ್ಲಿಂದ ಹೊರಟರು. ಹೋಗುವ ದಾರಿಯಲ್ಲಿ ಒಂದು ಜಾತ್ರೆ ಆಗ್ತಾ ಇತ್ತಂತೆ. ಜಾತ್ರೆ ಕಂಡಾಗ ಭೂಲೋಕದ ಜಾತ್ರೆ ಅಲ್ವಾ, ಒಂದು ನೋಡಿ ಹೋಗುವ ಅಂತ ಹೇಳಿ ಅಲ್ಲೆಲ್ಲ ಸುತ್ತಾಡಿ ಹಾಗೆ ಕೈಲಾಸಕ್ಕೆ ಸೇರಿಕೊಂಡ್ರು. ಜಾತ್ರೆ ಬೇಡ ತಿರುಗಿರ್ಬೋದು. ಹೌದೌದು. ಅದೇನಾಯ್ತು, ಅಷ್ಟೇ ಹೊತ್ತಿಗೆ ಇವರು ನದಿಯಿಂದ ಹೋದ್ರಲ್ಲ, ಆ ಹೊತ್ತಿಗೆ ನಮ್ಮ ಜಾತಿ ಹೆಂಗಸೊಂದು ಆ ಹೊಳೆ ಹತ್ರ ಹೋಗಿತ್ತು ಬಟ್ಟೆ ತೊಳೆದಕ್ಕೆ. ಹೋಗಿ ಹೀಗೆ ನೋಡುವಾಗ ಮೇಲ್ಭಾಗದ ಒಂದು ಹೊಸ ಸೀರೆ ಒಣಗಿ ಹಾಕಿದ್ದಾರೆ. ಯಾರು? ಅವಳಿಗೆ ತಲೆ ವಿಷಯ ಆಯ್ತು, ಇದು ಯಾರು ತಪ್ಪ ಸೀರೆ, ಬಹಳ ಒಳ್ಳೇದುಂಟು ಮಾಡಿದ ಬಟ್ಟೆ. ಆಚೆ ಈಚೆ ನೋಡುವಾಗ ಯಾರು ಇರ್ಲಿಲ್ಲ. ಏನಿರ್ಲಿ, ಹೊಸ ಬಟ್ಟೆ ಸೀರೆ ಅಲ್ವಾ, ಹೆಂಗಸರಿಗೆ ಆಸೆ ಅಲ್ವಾ ಸ್ವಾಮಿ. ಆ ಸೀರೆ ಹಿಡ್ಕೊಂಡು ಮನೆಗೆ ಬಂದ್ರು. ಕದ್ಕ ಬಂದಲ್ಲ, ತಗೊಳ್ಳೋಗ ಯಾರು ಇರ್ಲಿಲ್ಲ ಅಷ್ಟೇ ಅಲ್ಲ, ಕದ್ದಲ್ಲ ತಗೊಳ್ಳೋಗ ಯಾರು ಇರ್ಲಿಲ್ಲ, ಎತ್ಕೊಂಡು ಬಂದ್ರು. ಹಾಗೆ ಪರಮೇಶ್ವರ ದೇವರು 1 ವರ್ಷ ಕಳೆಯಿತು. ಮತ್ತೆ ಪುನಃ ಅದೇ ದಿನ ಸ್ನಾನ ಮಾಡಬೇಕು ಅಂತ ಬಂದ್ರಂತವರಿಬ್ರು. ಬಂದು ಸ್ನಾನ ಮಾಡಿದ್ರು. ಆಗ ಪಾರ್ವತಿ ನೆನಪಾಯ್ತು, ಕಳೆದ ವರ್ಷ ಇಲ್ಲೊಂದು ಸೀರೆ ಒಣಗಿಸಿ ಹೋಗಿದ್ದೆ,
ಆ ಸೀರೆಯಲ್ಲಿ ಉಂಟು ಅಂತ ಹೇಗೆ ನೋಡುವಾಗ ಆ ಸೀರೆ ಕಾಣಲಿಲ್ಲ. ಒಂದು ವರ್ಷ ಬಿಟ್ಟು ಬಂದು ನೋಡ್ರಿ ಸಿಕ್ಕತ್ತಾ? ಅದು ಸಮಸ್ಯೆ, ದೇವರಿಗೆ ಗೊತ್ತಾಗಿದೆ ನೋಡಿ ಅದು. ಹಾಗೆ ಏನೇ ಇರ್ಲಿ ಅಂತ ಹೇಳಿದ್ರು ದಾರಿಯಲ್ಲಿ ಹೋಗುವಾಗ ಅದೇ ದಿವಸ ಅದೇ ಜಾತ್ರೆ ಆಗ್ತಿತ್ತು. ಜಾತ್ರೆ ಸುತ್ತಾಡ್ತಾ ಇದ್ರು. ಆ ಜಾತ್ರೆಗೆ ನಮ್ಮ ಜಾತಿ ಹೆಂಗಸು ಇದೇ ಸೀರೆ ಉಟ್ಕೊಂಡು ಜಾತ್ರೆ ಹೋಗಿತ್ತು. ಕತೆ ಒಳ್ಳೆದುಂಟು ಮಾರ್ರೆ. ಹಾ, ಹಾ. ಕಡೆಗೆ ಈ ಪಾರ್ವತಿ ಮತ್ತೆ ಪರಮೇಶ್ವರ ತಿರುಗುವಾಗ ಈ ಹೆಂಗಸು ತಿರುಗ್ತಾ ಇತ್ತು. ಪಾರ್ವತಿಯಲ್ಲಿ ನೋಡಿದ್ರು, ಎಲ್ಲ ಈ ಸೀರೆ ನಾನು ಇಟ್ಟೋದಲ್ಲ ಕಳೆದ ವರ್ಷ, ಇಲ್ಲಿ ಉಟ್ಕೊಂಡ್ ಬಂದಿತ್ತಲ್ಲ. ಒಂದು ಪುರ್ಸತೆ ಕೊಡ್ಲಿಲ್ಲ ಬಹುಶಃ, ಅಂದ್ರೆ ಬಿಡ್ಲಿಲ್ಲ. ಅಲ್ಲ ಬಿಡಿಸ್ಲಿಲ್ಲ, ಸಿಟ್ಟಿಯಲ್ಲಿ ಹೋಯ್ತು ಪಾರ್ವತಿಗೆ. ಒಡಿ ಮಾಡಿದ ಸೀರೆಯನ್ನ ನೀರು ಉಟ್ಕೊಂಡು ಬಂದ್ಯಾ, ದೇವರ ಸೀರೆ ಮರೆತು ಬಿಡುವ ಪ್ರಶ್ನೆ ಇಲ್ಲ. ಮಡಿವಾಳ ಸೀರೆ ಉಟ್ಕೊಂಡು ಬಂದ ಕಾರಣಕ್ಕಾಗಿ ಇವತ್ತಿನಿಂದ ನೀವು ಮಡಿವಾಳರಾಗಿ ಹೋಗಿ ಅಂದ್ರೆ ಶಾಪ ಕೊಟ್ಟು. ಎಲ್ಲಿಂದ ನೀವು ಮಡಿವಾಡ್ದಲ್ಲ? ಆದ್ರೆ ನಾವು ಬಹಳ ಬುದ್ಧಿವಂತರು. ಶಾಪವನ್ನೇ ಹೊರಗವಾಗಿಸಿಕೊಂಡು ಅದನ್ನೇ ಉದ್ಯೋಗವಾಗಿಸಿ ಮಾಡ್ತಾ ಇದ್ದೇವೆ. ಹೌದಪ್ಪ, ಬುದ್ಧಿವಂತಿಗೆ ನೋಡಿ. ಈಗ ಒಂದು ಬಟ್ಟೆ ಬಿಸಿ ಮಾಡ್ಬೇಕಾದ್ರೆ ಎಷ್ಟು ಬೇಕು, ಎಷ್ಟು ಕೆಲಸ ಉಂಟು ಅದಕ್ಕೆ. 12 ಪಾವಣಿ 15 ಪಾವಣಿ ಆಗ್ಬೇಕಲ್ಲ ಸ್ವಾಮಿ ಜೀವನ. ಹಾಗಂತ ನಾನು ಹೇಗೆ ಕೇಳಿ ಎಲ್ಲರೂ ಬಟ್ಟೆ ಮಡಿವಾಳಿ ಕೊಡುವುದಿಲ್ಲ. ಇಲ್ಲೇ ಮಹಾರಾಜು ಸಣ್ಣ ಬಾಬಿಡಿ ನಮ್ದೊಂದು 3 ಜೊತೆ ಇತ್ತು, ಅದು ಮಾಡಿಕೊಡ್ತಾರೆ. ತಂದಗಡಿ ಈಗಲೇ ಕೊಡೋದು ಇದು ಅಲ್ಲ, ಅದು ಮಾತ್ರ ಬೇರೆ ಎಲ್ಲ ಉಂಟು ಹೇಳ. ಇದು ಒಂದು ಉಂಟಂದಲ್ಲ, ಅದಕ್ಕೆ ಬೇರೆ ಹೇಳ ಮಾರ ಇಷ್ಟೇ ಅಲ್ಲ, ಬೇರೆ ಎಂತ ಇಲ್ಲ ಬಹುಶಃ. ಮತ್ತೊಬ್ರು ಇದ್ರಲ್ಲ ಅವ್ರ ಹತ್ರ ಎಂತ ಇಲ್ಲ, ಅಷ್ಟೇ. ಅಡಿಲ್ಲ ಅಡಿಲ್ಲ, ನಾ ಮಡಿವಾಳ ಕೊಡುವುದಾ ಎಂತ ಮಾತಾಡ್ತೀರಿ? ಮಡಿವಾಳರ ಹೌದು. ಅದಕ್ಕೆ ಹೇಳಿದ್ರು ರಾಜ ರಜಕ ಅಂತ ಹೇಳಿ. ಇಲ್ಲಿಯ ಮಹಾರಾಜರು ಕಂಸ ಮಹಾರಾಜರು ಅವರ ಬಟ್ಟೆ ಮಾತ್ರ ಮಡಿವಾಳ ಕೊಡುವುದು ನಾನು. ಇಷ್ಟಾಗಿ ಹಾಗಾದ್ರೆ ನೀವು ನಮ್ಮಂತವ್ರ ಬಟ್ಟೆ ಮಡಿ ಮಾಡುವುದಿಲ್ಲ, ಅವ್ರದ್ದೆಲ್ಲ ಮಾತ್ರ. ಅವ್ರಿಗೆ ಮಾತ್ರ, ನಮ್ಮಂತವ್ರನ್ನ ಮಾಡುವುದಿಲ್ಲ. ಅದು ನಿಮ್ಗೆ ಅವ್ರಿಗೆ ಹೆಚ್ಚಿಲ್ಲ. ಅವ್ರ ಮಹಾರಾಜರ ಸ್ವಾಮಿ. ಇಷ್ಟಾಗಿ ಕಂಸ ಯಾರು? ಯಾರು? ನಮ್ಮ ಶಿಷ್ಯ. ಎಲ್ಲ ಇದು ಒಂದು ಮತ್ತೆ ಹೊಸ ಕಥೆ ಬರ. ಕಂಸ ನಿಮ್ಮ ಶಿಷ್ಯ? ಶಿಷ್ಯರೇ. ನಿಮ್ ಮಳೆಗಾಲ ಕೆಲವಾಯ್ತು. ಉದಾಹರಣೆ ಕೇಳಿ, ಹೇಳಿ. ದೇವಕಿಗೆ ಮಕ್ಕಳಿಂದ ಇವನಿಗೆ ಮರಣ, 8ನೇ ಗರ್ಭದಿಂದ ಮರಣ ಅಂತ ವರ್ತಮಾನ ಗೊತ್ತಾಯ್ತು ಇವನಿಗೆ ಶರೀರ ಮಾಡಿ ಅಲ್ವಾ? ಆ ಕಂಸ ಏನ್ ಮಾಡಿದ? ಹುಟ್ಟಿದ ಮಕ್ಕಳನ್ನೆಲ್ಲ ಕೊಂದ ಅಂತ ನಾವು ಕೇಳಿದ್ದೇವೆ. ಅವರು ದೇವ ಋಷಿ ನಾರದ್ರು ಬಂದೆಲ್ಲ ಹೇಳಿ, ಆ ವ್ಯವಸ್ಥೆ ಬಂದಲ್ಲ ಅವತ್ತು ದೇವ ಋಷಿ ಅದೇ ಅದೇ ಎಲ್ಲ ಏರ್ಪಾಟ್ ಮಾಡಿದ್ರು. ಮಾಡಿದ್ರು. ಆ ಇವ್ರು ಏನ್ ಮಾಡಿದ್ರು? ಮಕ್ಕಳನ್ನೆಲ್ಲ ಕೊಲ್ತಾ ಹೋದ್ರು. ಕೊಂದದ್ದು ಹೇಗೆ? ಮಕ್ಕಳ ಕಾಲು ಹಿಡಿದು ಬಂಡೆಗೆ ಅಪ್ಪಳಿಸಿತ್ತು. ಕಾಲಿಡಿದು ಬಂಡೆಗೆ ಅಪ್ಪಳಿಸಿ ಕೊಂದದ್ದು. ಹಾಗೆ ಕೊಲ್ಲಿಗೆ ಆಗ್ತದೆ ಗೊತ್ತಾದ್ದು ಹೇಗೆ? ತೋರಿಸಿದ್ಯಾರದು? ನಾವು ಬಟ್ಟೆ ಒಗೆಯುವುದು ಹೇಗೆ? ಹೀಗೆ ಹಿಡ್ಕೊಂಡು ಹೀಗೆ ಪಡೆಯುವುದಲ್ಲವೇ? ಎಷ್ಟು ಬಟ್ಟೆಗೆ ಹೊತ್ತಿದ್ರಿ ನೀವು? ಹಾಗೆ ಅದನ್ನು ನೋಡ್ಕೊಂಡು ಹೀಗೆ ಮಾಡಿದ್ರು ಅಂತ ಆ ಲೆಕ್ಕದಲ್ಲಿ ನಮ್ಮ ಶಿಷ್ಯ ಅಂತ ಹೇಳಿದ್ದ. ಮಕ್ಕಳು ಮಂಡೆ ಹೊಡೆದು ಇಟ್ಬಿಟ್ಟು ಬಟ್ಟೆ ಹರಿದು ಹೋಗ್ಲಿಲ್ಲ. ಬಟ್ಟೆ ಹರಿದು ಹೋಗ್ಲಿಲ್ಲ. ಮತ್ತೆ ನೋಡಿ, ಮಹಾರಾಜರ ಪೀಠಕ್ಕಾದ್ರೂ ಸಮಸ್ಯೆ ಆದಿತ್ತು. ಅದು ಅವ್ರು ಕೂತ್ಕೊಳ್ಳೋದು ಸಿಂಹಾಸನ, ನಾವು ಕೂತ್ಕೊಳ್ಳೋದು ಹೊಳಿ ಬದಿ ಕಲ್ಲಲ್ದೆ. ನಾನು ಮಾತಾಡ್ತೀರ ನೀವು? ಶಿಲಾಸನ. ಅದಕ್ಕೆಂತ ಒಂದು ಇವಾಗ ಅದಕ್ಕೆ ಏನು ಯಾರು ಬರುವುದಿಲ್ಲ ಅಂತ ನೀವು ಹಸಿ ಸುಳ್ಳು ಹೇಳ್ಬಿಡಿ. ಯಾಕೆ? ಯಾರ ಹೊಡಿಯೋರು ಬಂದ್ರೆ ಕಲ್ಲು ಹೊಡಿಯೋರು ಬಂದ್ರು ಯಾವ ಕಲ್ಲಂತ ಅವ್ರು ನೋಡುವುದಿಲ್ಲ. ನಮ್ಮ ಸಿಂಹಾಸನ ಹೋಯ್ತೆ, ನಾವು ಜಾಗ್ರತೆ ಮಾಡ್ಲೇಬೇಕು. ಏನೇ ಇರ್ಲಿ ಸ್ವಾಮಿ, ಇಷ್ಟೊತ್ತು ನಿಮ್ಮಲ್ಲಿ ಮಾತಾಡಿ ಬಹಳ ಸಂತೋಷ ಆಯ್ತು. ಸಂತೋಷ ಆಯ್ತು. ನಿಮ್ಮಂತವ್ರು ಅಪರೂಪ ಬರ್ಬೇಕು. ಹೌದು. ಹಾಗಂತ ಇಲ್ಲೇ ಕೂತ್ರೆ ಮಹಾರಾಜ ಹೊರಗೆ ಬರುವುದಿಲ್ಲ. ಈಗ ನಿಮ್ಗೆ ವಿಷಯ ಗೊತ್ತಿಲ್ಲಲ್ಲ? ಇಲ್ಲ, ಅದು ಗೊತ್ತಿಲ್ಲ. ನಾನು ಬಟ್ಟೆ ಕೊಡದೆ ಮಹಾರಾಜ ಹೊರಗೆ ಬರುವುದಿಲ್ಲ. ಅಂದ್ರೆ ನೀವು ಅವರು ಈಗ ದಿಗಂಬರ ಕೋಡಿ ಒಳಗೆ ಇದ್ದಾರೆ. ಈಗ ದಿಗಂಬರ ನಿಮ್ಲೆಕ್ಕ ಎಂತ ಅವ್ರಿಗೆ ಈ ಬಟ್ಟೆ ಬಿಟ್ಟು ಬೇರೆ ಬಟ್ಟೆ ಗೊತ್ತೇ ಇಲ್ವಾ? ಎಂತ ಹೇಳೋದು? ಹಾಗಲ್ಲ, ಮುಡಿ ಮಾಡಿದ ಬಟ್ಟೆಯನ್ನು ಹಾಕಿಕೊಂಡೇ ಹೊರಗೆ ಬರುವುದು ಅಂತ ಆ ಶಿಸ್ತು ಉಂಟು. ದಿನನಿತ್ಯ ಶುಭ್ರವಾದ ಬಟ್ಟೆಯನ್ನು ಧರಿಸಿಯೇ ಸಭೆ ಕೊಡುವುದು, ಹೋರಾಟಕ್ಕೆ ಬರಬೇಕು. ಹೌದು. ಹಾಗೆ ತಡೆ ಮಾಡುವುದಿಲ್ಲ. ನೀವು ಇಲ್ಲೇ ಚೆಕ್ ಹೊಡಿತ ಕೂತ್ಕೊಂಡ್ರೆ ಅದು ಸಮಸ್ಯೆ ಆಗ್ತದೆ. ಉಂಟಲ್ಲ ನಮ್ಮ ವಾಹನ, ಮಹಾರಾಜರ ಪಟ್ಟಕ್ಕೆ ಬರುವುದಿಲ್ಲ. ಹೌದು. ನಮ್ಮ ವಾಹನ ಉಂಟಲ್ಲ, ಯಾವ್ದದೆ? ಕತ್ತೆ ಅಲ್ಲ, ಗಾರ್ಧಬ. ಇದು ಯಾರಿದು? ಕುದುರೆ ತಮ್ಮ. ಕುದುರೆ ದೊಡ್ಡಪ್ಪನ ಮಗ, ಚಿಕ್ಕಪ್ಪನ ಮಗ, ಅಷ್ಟೇ ವ್ಯತ್ಯಾಸ. ಅದನ್ನ ಏರ್ಕೊಂಡು ಹೋಗುದಾ? ಅದನ್ನ ಏರ್ಕೊಂಡು ಹೋಗುದು. ನೋಡ್ತಾ ಇರಿ, ಇಷ್ಟು ಹೋಗುದಿಲ್ಲ, ಭಾರ ಉಂಟು ಅದಕ್ಕೆ. ತೈತ
ಹೀಗೆ ಹೋದ್ರೆ ಕಂಸ ಬೈತ. ಈಗಲೂ ಈಗ ಅದ್ದಿಲ್ಲ. ಹಿಂಗೆ ಇಲ್ಲ. ಓಯ್ ಓಯ್, ಎಂತ ಆಶ್ಚರ್ಯ ಮಾಡ್ಬೇಕು. ಎಂತ ಇದೆ? ನಾನು ದಾರಿಯಲ್ಲಿ ಬರುವಾಗ ಹಾ, ಬಾಗಿದ ಮರವೇ ಇರಲಿ, ಹಾ, ನಮ್ಮನ್ನು ನೋಡಿದ ತಕ್ಷಣ ನೆಟ್ಟಿಗೆ ಯಾಕೆ ಅದು? ಗೌರವ ನಮ್ಮ ಮೇಲೆ. ಗೌರವ? ಅಲ್ಲ, ನಿತ್ಯ ಮರವೇ ಇರಲಿ, ನಮ್ಮನ್ನು ನೋಡಿದಾಗ ಬಾಗ್ತದೆ, ಹೌದಪ್ಪ. ನಮಸ್ಕಾರ ಕೊಡು. ಹ್ಮ್. ಯಾವುದೂ ತಾಗುದಿಲ್ಲ. ಹಾ, ಕಲ್ಲು ಮುಳ್ಳಿದ್ರೆ ನಾವು ಬರುವಾಗ ಅದೇ ನಡ್ಕೊಂಡು ಆಚೆ ಹೋಗ್ತದೆ. ಅಷ್ಟು ಯೋಗ್ಯತೆ ನಮಗುಂಟು. ತಾಗುವುದೇ ಇಲ್ಲ ಯಾವುದು. ಇವತ್ತಾಗಿತ್ತಲ್ಲ ಎಂತದು ಬಿತ್ತಲ್ಲ ನಾನು. ಎಂತದಾಗುತ್ತೆ? ಈಗ ಮೇಲ್ ನೋಡ್ಬೇಡಿ, ಕೆಳಗೆ ನೋಡಿ. ಓ ನಾನು ಯಾರೋ ಏನೋ ಅಂತ ಮಾಡಿದ್ದು. ಆಗಿದ್ದಿ ಮಕ್ಕಳು. ಏ ಬರಲಿ. ಮುಂದೆ ನಿನಗೆ ಮುಖದ ಮೇಲೆ ಕಣ್ಣಿಲ್ವಾ? ಕಾಣುದಿಲ್ವ ನಿನಗೆ? ನಿನಗೆ ಕಾಣುದಿಲ್ವಾ ಕೇಳಿ? ಕಣ್ಣುಂಟಲ್ಲ, ಕಣ್ಣಿದ್ದು ಸಾಕಾಗುದಿಲ್ಲ, ದೃಷ್ಟಿ ಬೇಕದಕ್ಕೆ. ಸರಿ ಉಂಟು. ಮತ್ತೆ ಆಗ್ತಾಗಿದ್ದು ಯಾರು ದಾರಿಯಲ್ಲಿ ಹೋಗುವಾಗ, ಹೋಗುವಾಗ ನಾವು ನಮ್ಮಂತರು ಬರುವಾಗ ಬದುಕು ಸರ್ದಿಲ್ಬೇಕು. ಅದು ಬಿಟ್ಟು ತಾಗಿದೆಯಲ್ಲ, ಯಾಕೆ ತಾಗಿದ್ದ? ನಾನು ತಾಗಿದ್ದಲ್ಲ, ಮತ್ತೆ ನೀ ತಾಗಿಸಿಕೊಂಡದ್ದು. ಥೂ ನಿನ್ನ. ತಾಗಿಸ್ಕೊಳ್ಳು ಪ್ರಾಯದಲ್ಲೇ ತಾಗಿಸ್ಕೊಂಡ ಮಗ ನಾನಲ್ಲ. ಈಗ ತಾಗ್ಲಿಕ್ಕೆ ಉಂಟಾಗ್ಲಿಕ್ಕೆ ಉಂಟ ಬೇಕಷ್ಟು ತಾಗಿಸ್ಕೊಳ್ಳಿ. ಬೇಡ ಅಂತ ಬೇಡ ಅಂತಲ್ಲ, ಆಗುದಿಲ್ಲ ಅಂತ. ಥು, ಆಗುದಿಲ್ಲ ಅಂತಲ್ಲ, ನಮ್ಗೆಲ್ಲ ಸರಿಯಲ್ಲ. ಶೋಭೆ ಆಗತ್ತಲ್ಲ, ಶೋಭೆ ಅಲ್ಲ, ಚಾರಿತ್ರ ಶುದ್ಧವಾಗಿರುವ ಬದುಕು. ಅಂತ ವಿಷಯ. ಹೀಗೆ ತಾಗಿದ್ರಲ್ಲ ನೀವು, ಯಾರ ನೀವು? ಏನ್ ಕತೆಯ? ಅಲ್ಲ, ನಾವ್ ಯಾರು ಗೊತ್ತುಂಟು ನಿಮಗೆ? ನಾವ್ ಯಾರು ಅನ್ನೋದು ಬಿಡು. ಹಾ, ಇಷ್ಟು ಹೇಳುವ ದೊಡ್ಡ ಜನ ನೀ ಯಾರು ಅಂತ ಬೇಡವೇನ? ನಾನು ಯಾರ? ಯಾರ ನೀನು? ರಾಜ ರಜಕ. ಯಾರು? ರಾಜ ರಜಕ. ಸ್ವಲ್ಪ ನಿಲ್ಲುವಾಗಿದ್ರೆ ಯಾರಯ್ಯ ರಜಕ, ಯಾರಯ್ಯ ರಜಕ, ನೀವು ನೋಡಿತ್ತ, ನೀವು ನೋಡಿತ್ತ, ತೋರುವಿ ಮಡಿವಸ್ತ್ರ ಇವುದು ತೋರುವಿ ಮಡಿವಸ್ತ್ರ ಇವುದು ಸೇರು ನಿನ್ನಾಲಯ ಬೇಗನೆ ಹೋದು, ಸೇರು ನಿನ್ನಾಲಯ ಬೇಗನೆ ಹೋದು, ಮೀರಿದಾರಿ ಮಾತ ಕೇಡು ಬಂದಬಹುದು, ಮೀರಿದಾರಿ ಮಾತ ಕೇಡು ಬಂದಬಹುದು. ಏನ್ ರಥ ಹೇಳ್ತಾ ಇದ್ದೀಯಾ? ಅದಲ್ವಾ? ಮತ್ತೆ ನಿನ್ನನ್ನು ಕಂಡಾಗ ಉದ್ಗಾರ ಅದು. ಯಾಕೆ? ಸಿಕ್ಕಿದವ ಯಾರೋ ಅಂತ ತಿಳಿದದ್ದು ನಾನು. ಹಾ, ಬೇರೆ ಯಾರ್ಯಾರು ಅಲ್ಲ. ನಿಮ್ ಪಕ್ಕದ ಮನೆಯವನ? ಅಲ್ವಾ? ಮತ್ತೆ ರಜಕ ಮಡಿವಾಳ ಬಟ್ಟೆ ತೊಳಿಯುವವ. ಸಂಸ್ಕಾರ ಇಲ್ಲದ ಮಕ್ಕಳು. ಯಾಕ? ನಿಮ್ ಸಂಸ್ಕಾರ ಹೇಳಿಕೊಟ್ಟವ್ರ ಯಾರು? ಯಾರು? ಯಾಕೆ ಸರಿ ಇಲ್ವಾ? ಅಪ್ಪ ಅಮ್ಮ ಹೇಳಿಕೊಡ್ಬೇಕು. ಹೌದು. ಅವ್ರಿಗೆ ಗೊತ್ತಿಲ್ಲದ್ರೆ ಹಾ. ನೀವು ಕಲಿಯುವುದು ಹೇಗೆ? ಈಗ ಏನಾಯ್ತು ಈಗ? ಈಗ ಹೇಗೆ ಗೌರವ ಕೊಡ್ಬೇಕು, ಯಾರಿಗೆ ಗೌರವ ಕೊಡ್ಬೇಕು ಅಂತ ಉಂಟು. ಒಟ್ರಾಸಿ ಮಾತಾಡುವುದೆಲ್ಲ ಗೊತ್ತಾಯ್ತಲ್ಲ. ಹೌದಾ? ಉದಾಹರಣೆಗೆ ಹಾ. ಚಾತುರ್ವರ್ಣ ಹೌದಾ? ಹೌದು. ಚಾತುರ್ವರ್ಣದಲ್ಲಿ ಪ್ರಥಮದಲ್ಲಿ ಯಾರು? ಬ್ರಾಹ್ಮಣರು. ಬ್ರಾಹ್ಮಣರು. ಹೌದು. ಬ್ರಹ್ಮ, ವೈಶ್ಯ, ಕ್ಷತ್ರಿಯ, ವೈಶ್ಯ, ಶೂದ್ರ. ಹೌದು. ಹೀಗೆ ಕ್ರಮ ಅಲ್ವಾ? ಹೌದು. ಯಾರ್ಯಾರು ಹೇಗೆ ನಮಸ್ಕಾರ ಪಡಿತಾರೆ ಅಂತ ಉಂಟು. ಉಂಟೇ ಉಂಟು. ಬ್ರಾಹ್ಮಣನಾದವ ಸಣ್ಣ ಮಗುವೇ ಆಗಿರ್ಲಿ, ಹ್ಮ್. ಅವನಿರುವಂತಹ ಬ್ರಾಹ್ಮಣತ್ವಕ್ಕೆ ನಮಸ್ಕಾರ ಕೊಡ್ತಾರೆ. ಕಲಿತಿರುವ ಪಾಂಡಿತ್ಯದಿಂದಲೇ ಗೌರವವನ್ನು ಪಡಿತಾರೆ. ವಯಸ್ಸಿನ ಸಣ್ಣವನಾದ್ರೂ ಹೌದು.
ನಮಸ್ಕಾರ ಪಡಲಿಕ್ಕಾರನಾಗಿರ್ತಾನೆ ವಿದ್ಯೆ ಇರ್ಬೇಕಷ್ಟೇ. ವಿದ್ಯೆ ಇರ್ಬೇಕು. ಆಮೇಲೆ ಕ್ಷಾತ್ರಿಯ ಅವನು ಎಷ್ಟು ಬಲವಂತ ಹೇಳುದ್ರ ಮೇಲೆ ನಮಸ್ಕಾರ ಪಡಿತಾನೆ. ಹೌದು, ಅವನಿಗೆ ಉಂಟು. ಅಲ್ವಾ? ವೈಶ್ಯ ಒಂದು ವ್ಯಾಪಾರ ಮಾಡುವ, ಸಂಪಾದನೆ ಮಾಡುವ, ಎಷ್ಟು ಶ್ರೀಮಂತ ಅವ ಎನ್ನುವ ನೆಲೆಯಲ್ಲಿ ಅವನು ನಮಸ್ಕಾರ ಪಡಿತಾನೆ. ಒಳ್ಳೆ ಮಾಡಿದ್ರೆ ನಮಸ್ಕಾರ ಉಂಟು. ಆಮೇಲೆ ಉಳಿಯುವುದು ಸೂತ್ರ ಶೂದ್ರರು. ಅವ್ರು ನಮಸ್ಕಾರ ಕೊಡುವುದು ಹೇಗೆ? ಅವನು ವಯೋಮಾನ ನೋಡಿ ನಮಸ್ಕಾರ ಕೊಡುವುದು. ಚಾತುರ್ಮಾನದಲ್ಲಿ ನಾವು 4ನೇವು. ನನ್ನ ವಯೋಮಾನ ಏನು, ನಿಮ್ಮ ವಯೋಮಾನ ಏನು? ಅದೊಂದು ಹೌದಾ? ನನ್ನ ಮೊಮ್ಮಕ್ಕಳ ಪ್ರಾಯ ನಿಮ್ದು. ಹಾಗಿರುವಾಗ ಮಡಿವಾಳ ಅಂತ ಹೇಳುವುದಲ್ಲ, ಗೌರವ ಕೊಡ್ಬೇಕು. ಹೇಗೆ ಕೊಡ್ಬೇಕು? ಹೇಗೆ? ಮಡಿವಾಳರೇ, ಅಗಸರೇ, ರಜಕರೇ ಹಾಗೆ. ಹೀಗೆ ಕೊಡ್ಬೇಕು. ತಪ್ಪಾಯ್ತಾ? ಹಾ ಕ್ಷಮೆ ಇರ್ಲಿ. ಏನ್- ಇದು ಗೌರವ ಕೊಡ್ತೇವೆ. ಹಾ. ಓ ರಜಕರೇ, ಮಡಿವಾಳ್ರೇ, ಓ ಬಟ್ಟೆ ತೊಳೆಯುವರೇ, ಎಂತ ಗಾಡಿ ಏರ್ ಹತ್ತ ಉಂಟು ನಿಂದು? ಸರಿ ಇಲ್ವಾ? ಹೊಟ್ಟೆಗಂತ ಹಾಕಿಲ್ವಾ? ಮತ್ತೆ ಅಂತೆಲ್ಲ ಶಬ್ದ ಬರುವುದಲ್ಲ. ಹಾ ಶಬ್ದ ಬರುವುದಲ್ಲ, ಹಾಗೆ ಹೋಗ್ತಿರ್ತದೆ. ಗಾಡಿ ಶಬ್ದ ಅಲ್ಲ. ಗಾಡಿ ಶಬ್ದ ಅದು ಅಪಾಯ. ಶಬ್ದ ಒಂದು ಅಪಾಯ ಇಲ್ಲ, ಹಾಗೆ ಒಂದು ಅಪಾಯವೇ. ಅಂದ್ರೆ ಬೇರೆ ಕೊಟ್ಕೊಂಡು ಹೋಗ್ತಾ ಇರ್ತರು. ಹಾಗೆ ಅಂದ್ರೆ ಇದು ಸರಿ ಆಗ್ಲಿಲ್ಲ. ಅಗಸರೇ, ಆಗ ಸರಿ. ಹಾ. ಓ ಮಡಿವಾಳರೇ, ಹೇಳು ನೀವು ಸಿಕ್ಕಿದ್ ನಮಗೆ ಬಹಳ ಸಂತೋಷ ಆಯ್ತು. ಹೇಳು. ಇದ್ ನೋಡಿ ಬನ್ನಿ ಅಲ್ಲ, ಸಾಯಿಲೆ ಮಾರಾಯ. ಸ್ವಲ್ಪ ಹತ್ರ ಬನ್ನಿ ಅಲ್ಲ. ನಾನು ಆವಾಗಿಂದ ಗುಮ್ ಅಂತ ಉಂಟು, ಎಲ್ಲಂತೂ ವಿಚಾರ ಮಾಡು. ಈಗ ನೋಡಿದ್ರೆ ನಿಮ್ ಬಟ್ಟೆ ಅಲ್ಲ, ಮಾನ ಮರ್ಯಾದಿಲ್ವ ಮಾರಾಯ? ಇಷ್ಟೆಲ್ಲ ಮಾತಾಡುವ ನೀವು ದಾರಿಯಲ್ಲಿ ಬರುವಾಗ ಇಷ್ಟು ಮಣ್ಣಾಗಿದೆ, ಕೊಳೆಯಾಗಿದೆ ಬಟ್ಟೆ. ಒಂದು ಕೆರೆ, ಬಾವಿ, ಹೊಳೆ ಏನೂ ಸಿಗ್ಲಿಲ್ವಾ? ಅಯ್ಯೋ ದೇವ್ರೆ, ಹಾ. ನಮಗೆ ಕೆರೆ, ಬಾವಿ, ಹೊಳೆ ಅಷ್ಟು ಸಿಕ್ಕಿತ್ತು. ಹಾ. ಆದ್ರೆ ಏನ್ ಮಾಡುವ, ಏನು? ನಿನ್ನಂತ ಬಟ್ಟೆ ತೊಳೆಯುವ ಮಾತ್ರ ಸಿಕ್ಲಿಲ್ಲ ನಮ್ಗೆ. ಒಂದ್ ನಿನ್ನ ಬಟ್ಟೆ ನಾನ್ ತೊಳ್ಕೊಡ್ಬೇಕಾ? ನಮ್ಗೊಂದು ನಾನ್ ತೊಳೆಯೋವನ ಅಲ್ವಾ? ಹಾ? ತೊಳೆಯೋದಕ್ಕಿದ್ದಲ್ವಾ? ಆಹಾ. ಅಂದ್ರೆ ಈಗ ಏನ್ ಹೇಳ್ತೀನೋ? ಅಂದ್ರೆ ಹಾ. ಕಾಣ್ತಾ ಇದೆಯಲ್ಲ ಮಡಿ ಮಾಡಿರುವಂತಹ ವಸನ, ಹಾ. ಅದನ್ನ ನಮಗ ಕೊಟ್ಟು ಈ ಬಟ್ಟೆಯನ್ನ ನೀನು ತೊಳೆದು ನಮಗ ಕೊಟ್ರೆ ಸಾಕು. ಮಡಿ ಮಾಡಿ ಇಲ್ಲದೆ ಹೋದ್ರೆ ಕೇಡುಂಟಾಗ್ತದೆ ನಿನಗೆ. ಎಳೆಯ ಬಲರೆ ಸಾಕು ಯಾರು ನಂದವರು? ಗಾಡಿ ಬಂದು ಹೋಗಿ ಎಳೆಯ ಬಲರೆ ಸಾಕು ಸರಿಸುವ ಕಾರ್ಯವನ್ನು ಇಲ್ಲದವರಿಗೆ ತಿಳಿಸಿರಿ ಬಂದ ಹಾಗೆ ಶೈಲಿಯೇ ಬದಲಾವಣೆ ಆಗೋದು. ಅಣ್ಣ ಹಿಂಗೆ ಮಾಡಿ 35 ವರ್ಷ ದುಡಿದಿದ್ಯಲ್ಲ ಮರ. ಎಂತ ಬುದ್ಧಿವಂತ ನೀನು ಇವತ್ತು ಗೊತ್ತಾಯ್ತು ನಮಗೆ. ಏನು? ಅಲ್ಲ, ಹೇಗೂ ಜೀವಕ್ಕೆ ತ್ರಾಸ ತಕೊಳ್ಳುವುದು ಬೇಡ, ಇಷ್ಟರಲ್ಲೇ ಮುಗ್ಸಲ್ಲಿಂದಲ್ಲಿಗೆ ಹೋದ್ರೆ ಬಹಳ ಒಳ್ಳೇದು ಅಂತ ಒಳ್ಳೆ ಹೀಗೆ ಮಾಡುದು. ಅಯ್ಯ, ಜೀವಕ್ಕೇನು ತ್ರಾಸ ತಗೊಳ್ಳದೆ ಇದ್ದಿದ್ರೆ ಇಷ್ಟು ವರ್ಷ ನಾನು ಈ ಕ್ಷೇತ್ರದಲ್ಲಿ ಇರುವುದೇ ಇಲ್ಲ ಆಗಿದೆ. ಒಂದು ನೆನ್ಪಿಟ್ಕೋ. ಆದ್ರೆ ಒಂದು ಬುದ್ಧಿವಂತ ಅಂತ ಹೇಳಿದ್ದೆ ಯಾಕೆ? ಯಾಕೆ? ಎಷ್ಟೊತ್ತಿಗೆ ಹೇಗೆ ತ್ರಾಸ ತಗೊಳ್ಬೇಕು ಅಂತ ಗೊತ್ತುಂಟು ನಿನಗೆ. ಅದು ಈ ಕ್ಷೇತ್ರದಲ್ಲಿ ಇದ್ದವನು ಎಲ್ಲರಿಗೂ ಅದು ಗೊತ್ತಿರ್ಬೇಕು. ಗೊತ್ತಿದ್ರೆ ಮಾತ್ರ ಗೊತ್ತಿದ್ರೆ ಮಾತ್ರ ಹೆಚ್ಚಿನ ಕಾಲ ಇಲ್ಲಿ ಇರ್ಲಿಕ್ಕೆ ಆಗ್ತದೆ. ಮತ್ತೆ ನಿನ್ನ ಮುಖ ನೋಡಿದಾಗಲೇ ಅರ್ಥ ಆಗ್ತದೆ. ಏನು? ನೀ ಇನ್ನೊಬ್ರಿಗೆ ತ್ರಾಸ ಕೊಡುವವ ಅಲ್ಲ, ಹಾ. ನೀನು ಎಷ್ಟು ತ್ರಾಸ ಆದ್ರೂ ನೀ ಅನುಭವಿಸ್ತೀಯ ಅಂತ ಅದು ನಮ್ಗೆ ಗೊತ್ತುಂಟು. ಹಾಗೆ ಇರ್ಬೇಕು. ನಾವು ಕೊಡ್ಲಿಕ್ಕೆ ಗೊತ್ತಿಲ್ಲ ಅಂತಲ್ಲ, ಬೇಡ ಸುಮ್ಮನೆ ಇರುದಷ್ಟೇ. ಹಾಗೆ ಅದು ಬುದ್ಧಿವಂತಿಕೆ. ನಮ್ ಸುದ್ದಿ ಬಂದಾಗ ಮಾತ್ರ ಆ ಕೊಡ್ಬೇಕು ನಾವು. ಈಗ ಅದಕ್ಕೆ ಸಿಟ್ಟು ಬಂದು ನನಗೆ. ಸಿಟ್ಟು ಅಂತ ಯಾಕೆ ಸಿಟ್ಟು? ಸುದ್ದಿ ಬಂದ್ರಲ್ಲ ಈಗ ನೀವು ಒಳ್ಳೆಯವನ. ಎಂತದ್ದು? ನಾನು ಬಟ್ಟೆ ತೊಳ್ಕೊಡುದ ಕೊಡ. ನಿಮ್ಮತ್ತು ನಾವು ಅಷ್ಟೇ ಕೊಡ. ಮೂರ್ಖ ಶಿಖಾಮಣಿಗಳ ಮಕ್ಕಳು ಅಂತ ಮಾತಾಡ್ತಾ ಇದ್ದೇನೆ. ನಾನು ಯಾರ ತಿಳ್ಕೊಂಡಿದ್ದೀನಿ? ನೀವು ರಜಕರೇ ಇರಬಹುದು, ಎಲ್ಲರೂ ಬಟ್ಟೆ ತೊಳೆಯುವುದಿಲ್ಲ ನಾನು. ಇಲ್ಲಿಯ ಮಹಾರಾಜರು ಯಾರು? ಯಾರು? ಕಂಸ ಮಹಾರಾಜರು. ಅವರ ಬಟ್ಟೆ ಮಾತ್ರ ನಾನು ಮಡಿ ಮಾಡುವುದು, ನೆನ್ಪಿಟ್ಟುಕೋ. ಯಾರ ಬಟ್ಟೆ ಮಾಡಬಾರ್ದು? ಮಹಾರಾಜರ ಬಟ್ಟೆ. ಅವರದ್ದು ಮಾತ್ರ. ಆ ನೀ ತಿಳಿದವನೇ ಅಲ್ಲ. ಎಂತಕ್ಕೋ? ಹರಿಯೇಯ ರಜಕ ಹರಿಯೇಯ ರಜಕ ನಿನ್ನ ಕಂಸನಿಗೆ
ಎಂದಿರಾಗಿ ಪರಮ ಬಾಂಧವ್ಯವು ಉಡುಗೆಯ ಕೊಟ್ಟು ನಮ್ಮಲ್ಲಿ ಪರಮ ಬಾಂಧವ್ಯವು ಉಡುಗೆಯ ಕೊಟ್ಟು ತೆರಳಾದಿ ಮಾಡಿದಿಂದೆ ಮೊದಲನೇ ಬೆಟ್ಟು ತೆರಳಾದಿ ಮಾಡಿದಿಂದೆ ಮೊದಲನೇ ಬೆಟ್ಟು ತಿಂಬೆ ಬೆಟ್ಟು ತಿಂಬೆ ಬೆಟ್ಟಿಂಬೆ ಬೆಟ್ಟಿಂಬೆ ಬೆಟ್ಟು ತಿಂಬೆ ಅವ್ನಿಗೆ ಎಂತ ನಿಮ್ಗೆ ಗೊತ್ತಾಗ್ಲಿಲ್ಲ. ಅವ್ನು ಹಾರುದು ನೋಡ್ರೆ ಏನೋ ಕಚ್ಚಿಕೊಂಡು ಬರ್ದೆ. ಅಲ್ಲ ಈಗ ಕಟ್ಸ್ಕೊಳ್ತೀನಿ ನೀ ಕಟ್ಸ್ಕೊಳ್ತೀನಿ. ಹೌದಾ? ಏ ರಜಕ ಏನು? ರಜಕರೇ ಹಾ ಹೇಳು. ಈಗಾಗಲೇ ಹೇಳಿದ್ಯಲ್ಲ ಹಾ ಸಾಮಾನ್ಯರ ಬಟ್ಟೆ ಅದಲ್ಲ ಅಲ್ಲ. ಇಲ್ಲಿಯ ಮಹಾರಾಜ ಹೌದು. ಕಂಸ ಮಹಾರಾಜನ ಬಟ್ಟೆ ಬಟ್ಟೆ ಮಾತ್ರ ಮಾಡಿ ಕೊಡು. ಹಾಗಿದ್ರೆ ನಮಗೆ ಅನುಕೂಲ ಆಯ್ತು ನೋಡಿ. ಏನ್ ಅನುಕೂಲ ಆಯ್ತು? ನಾವಿಬ್ರು ಯಾರು ಅಂತ ಭಾವಿಸಿದೆ? ಯಾರು ಇಬ್ರು? ನಾವಿಬ್ಬರು ಹಾ. ಆ ಕಂಸ ಮಹಾರಾಜನ ಹಾ. ಮುದ್ದಿನ ಒಳಿಯಂದಿರಿದ್ದೇವೆ. ಏನಾಯ್ತಾ? ಹೇಳ್ದ ಅಲ್ಲ ಮಾರಾಯ. ಒಂದು ಎಷ್ಟೊತ್ತಿಂದ ಅಲ್ಲ, ನನಗೊಂದು ಇವತ್ತು ಮಂಡೆ ಪೆಟ್ಟಂತವ್ರು. ಹೌದಪ್ಪ. ಯಾಕೆ ಹೇಳು? ನೀವು ಸಿಕ್ಕಿದ್ರೆ ನಿಮ್ಮ ಹತ್ರ ನಾ ಮಾತಾಡ್ತಿದ್ನಲ್ಲ, ನನ್ ಕೆಲಸ ಬಿಟ್ಕೊಂಡು ಏನಾಯ್ತು ಈಗ? ಮಾತೆ ಉಂಟು. ಯಾಕೆ? ಕರುಣ ಸಗಣಿ ಶುದ್ಧಕ್ಕಲ್ಲ ಅಂತಾರೆ, ಮಕ್ಕಳ ಮಾತು ಲೆಕ್ಕಕ್ಕಿಲ್ಲ. ಮಕ್ಕಳು ಸಮ ಮಕ್ಕಳ ಮಾತು ಸರಿ ಇಲ್ಲ ಅಂತ ಅರ್ಥ. ಹೌದಾ? ಹಾಗೆ ಆಯ್ತು ನಿಮ್ ಕತೆ. ಈಗ ಕಂಸ ಮಹಾರಾಜ ಯಾರು, ನೀವ್ಯಾರು? ಹೋಗಿ ಹೋಗಿ ಈ ಬಟ್ಟೆ ವಿಷಯದಲ್ಲಿ ನಾವು ಅವರು ಅಳಿಯಂದಿರು ಹೌದಾ? ಹೇಳ್ತಾ ಇದ್ದೀರಿ. ಹೌದೇನಾ? ಮಾತೇ ಉಂಟು, ದೊಡ್ಡವರ ಹೆಸರು ಹೇಳಿ ಬಡವ ಬೇಡಿ ತಿಂದ ಅಂತ. ಅದು ಕಲರೆಲ್ಲ ಹಾಗೆ 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 ದೊಡ್ಡವರ ಹೆಸರು ಹೇಳಿ ಬದುಕುವುದು. ನಾವು ಒಟ್ಟಿಗಿದ್ದೇವೆ, ನಾವು ಒಟ್ಟಿಗಿದ್ದೇವೆ, ಅವ್ರು ನಮ್ಮ ಸಂಬಂಧಿಕರು, ಇವರು ನಮ್ಮ ಚಿಕ್ಕಪ್ಪಯ್ಯ ಅಂತ ಹೇಳು. ಅದಕ್ಕಿಂತಲೂ ಇರುವುದಂತ ಇರುವುದಿಲ್ಲ. ನಿಮ್ ಕತೆ ಹಾಗೆ ಆಗಿದೆ. ಈಗ ನಂಬೇಕಾ? ಒಂದು ಮಾತಿ ಸಂಬಂಧ ಬೇಕಾ? ಸಂಬಂಧ ಒಂದು ಹೊಂದಾಣಿಕೆ ಬೇಕು. ಸಂಬಂಧ ಹಾ. ಈ ವಿಚಾರ ಕುರಿತಾಗಿ ನೀನು ನನ್ನಲ್ಲಿ ಹೇಳುವುದಾ? ಏನು? ಇಲ್ದಿದ್ರೆ ಸರಿಯಾಗಿ ನಿನ್ನನ್ನ ನೀನು ದರ್ಪಣದಲ್ಲಿ ನೋಡ್ಕೊಂಡಿದ್ದೇನಾ? ಏನಾಯ್ತು? ಹಾ? ಏನಾಯ್ತು? ನಿನ್ನದೆಂತ ಆಕಾರ ಅಂತ ಭಾವಿಸಿದ್ಯಾ? ಏನು ವಿಕಾರವ? ವಿಕಾರದ ಮುತ್ತೆ ನೀನು. ಏ ಇಲ್ದಿದ್ರೆ ನೋಡು, ಏನೋ? ಇಲ್ಲಿ ಏನೂ ಇಲ್ಲ. ಹಾ. ಈ ಕಡೆಯಲ್ಲಿ ಬಿಳಿ ಬಣ್ಣ, ಹಾ. ಈ ಕಡೆ ನೋಡಿದ್ರೆ ಕಪ್ಪು ಬಣ್ಣ. ಒಂದೇ ಮುಖದಲ್ಲಿ ಮೂರ್ ರೀತಿ ಬಣ್ಣ. ಒಂದು ಸಾಮ್ಯತೆ ಇಲ್ಲ ಮಹಾರಾಯ. ನಮ್ಗೆ ಹೇಳುದ? ನಮಗೆ ಸಂಬಂಧದ ಸುದ್ದಿ ಹೇಳುವುದಾ ನೀನು? ಭಯಂಕರ ಮಾತು ಬಿಟ್ರು ಮರಯ. ಏನು ನಾನು ವಿಕಾರದ ಮುದ್ದೆ. ಸಂಬಂಧದ ಇಲ್ಲಿ ಇಲ್ಲ, ಇಲ್ಲಿ ಹಣ್ಣಾಗಿದೆ, ಇದು ಕಪ್ಪುಂಟು, ಸಂಬಂಧ ಇಲ್ಲ ಅಂತ ಹೇಳುದಾ? ಯಾವುದಕ್ಕೂ ಸಂಬಂಧ ಉಂಟೆ. ಉಂಟೆ ಸಂಬಂಧ ಉಂಟು ಅಂತ ಆದ್ರೆ ಹೇಗೆ? ಸರಿಯಾಗಿ ತಿಳ್ಕೊ ನೀನು. ಈಗ ನಿಮ್ಮಲ್ಲಿ ಅಜ್ಜ ಇದ್ದಾರಾ? ಇದ್ದಾರೆ. ಅಪ್ಪ ಇದ್ದಾರಾ? ಇದ್ದಾರೆ. ಹೌದಲ್ಲ? ಈಗ ನೀನು ಅಪ್ಪನಿಂದ ಅಜ್ಜ ಹಿರಿಯವನು, ಅಜ್ಜನಿಂದ ಅಪ್ಪ ಹಿರಿಯವನು. ಅಪ್ಪನಿಂದ ಅಜ್ಜನೇ ಅಲ್ವೇನೋ ಹಿರಿಯವ? ಹೌದಾ? ಈ ವಯೋಮಾನದ ಲೆಕ್ಕದಲ್ಲಿ ಮೊದಲಾಗಿ ಹೋಗುದು ಯಾರು? ಸರಿಯಾಗಿ ನಡೆದ್ರೆ ಅಜ್ಜನೇ ಹೋಗ್ಬೇಕು. ಅಜ್ಜ ಹೋಗ್ಬೇಕು, ಮತ್ತೆ ಅಪ್ಪ, ಆಮೇಲೆ ಮಗ. ಹೀಗೆ ಹಾಗೆ ಕ್ರಮ ಅಲ್ವಾ? ಕ್ರಮ ಹಾಗೆ. ಕಾಲ ಬದಲಾಗಿ ಹೇಗಾಗೋದು ಬಿಡುವುದು ವಿಷಯ ಅಲ್ಲ. ವಿಷಯ ಅಲ್ಲ. ಕ್ರಮ ಅಂತ ಹೇಳುವುದ. ಕ್ರಮ ಇದ್ದದ್ದು ಹಾಗೆ. ಅಜ್ಜ ಹಿರಿಯವ, ಹೌದು. ಅವ ಮೊದಲು ಹೋಗ್ತಾನೆ. ಹೋಗ್ಬೇಕು. ಇಲ್ಲೂ ಹಾಗೆ. ಇದು ಅಜ್ಜ ಇದ್ದಾಗೆ, ಅಜ್ಜ ಹೋಗಿದ್ದಾರೆ. ಇದು ಅಪ್ಪ ಹೋಗ್ಲಿ ಶುರುವಾಗಿದ್ದಾರೆ. ಇದು ಮಗ ಅಂದ್ರೆ ನಾನು ಗಟ್ಟಿ ಇದ್ದೇನೆ. ಈಗ ಮತ್ತೆ ಪ್ರಾಯಕ್ಕೆ ಬಂದದ್ದು. ಆದ್ರೂ ಏನು ನಮಗೆ ಹಾ. ನಿಮ್ಮ ಮುಂದಿನ ವಂಶವೃಕ್ಷದ ಕುರಿತಾಗಿ ತಿಳಿಯಬೇಕೆಂಬ ಆಸೆ. ಬಹಳಷ್ಟು ಉಂಟು, ಸಮಸ್ಯೆ ಇಲ್ಲ. ಏನು? ನಾವಿಬ್ಬರು ಯಾರು ಅಂತ ಭಾವಿಸಿದೆ? ಯಾರು? ಕೃಷ್ಣ ಬಲರಾಮರ ಕುರಿತಾಗಿ ಕೇಳಿದ್ದೀಯ? ಹಾ. ಅವನನ್ನ ತಮ್ಮ ಕೃಷ್ಣ, ಹಾ. ಅವನಿಗೆ ಅಣ್ಣ ನಾನು, ನನ್ನ ಹೆಸರು ಬಲರಾಮ ಎಂದು. ಅಂದ್ರೆ ಇವ ಕೃಷ್ಣ, ಕೃಷ್ಣ ನೀ ಬೋಳ್ ರಾಮ. ಮತ್ತೆ ನೀನು ಬಲರಾಮ. ಆ ರಾಮ ತಂಬೇಕು. ಹೌದಾ? ಅಷ್ಟೇ ಕೊಡ್ಬೇಕಾ? ಅಲ್ಲ ಪಾಪಿಗಳೇ. ಅರೆಯ ಸೊಕ್ಕಿನ ಮಾತನ್ನು
ಗಂಟನ್ನ ಕೊಟ್ಟೆಂತಾದ್ರೂ ಒಳಿತು, ಈಗ ಗೊತ್ತಾಯ್ತಾ? ಇಲ್ಲದಿದ್ದರೆ ತಿಂಗಳ ಮೊದಲನೇ ಪೆಟ್ಟು. ಈಗ ಗೊತ್ತಾಯ್ತಾ ನಿನಗೆ? ಏನೋ ಬಾಳ ತ್ರಾಸ ಹಾ, ತಗೊಂಡು ಆಗ ಹಾಗೆ ಮಾಡ್ದೆ, ಈ ಹೀಗ್ ಮಾಡ್ದೆ, ಎರಡೂ ಗೊತ್ತುಂಟು ನನಗೆ. ಗೊತ್ತಿಲ್ದೆ ಅಲ್ಲ. ಹೇಗ್ ಮಾಡುದು ಚಂದ್ರಿ? ಆ? ಗಂಟೊಂದು ಕೊಡು. ಅಲ್ಲ, ಗಂಟು ಕೊಟ್ರೆ ಚಂದ, ಇದು ಚಂದ ಅಲ್ಲ. ಅಂದ್ರೆ ಕೊಡುದು ಕೊಡುವ ಪ್ರಶ್ನೆ ಇಲ್ಲ. ಹೋಗ್ತೀರಾ? ಮುಸುಳಿ ಬಿಡ್ಬೇಕು, ಮುಸುಳಿಗೆ. ಕೊಡುದಿಲ್ವಾ? ಆಹಾ. ಯಾರಿಗ್ ಬೇಕ ನಿನ್ ಗಂಟೆ? ಅವಶ್ಯಕತೆ. ಮಕ್ಕಳೇ, ಹೋಗ, ನಮ್ಮ ಹೋಗ. ಕಳಿಸ್ತಾ. ಹಾಗಾದ್ರೆ ಇನ್ನೊಂದು ಗಂಟೆ ಯಾರಿಗ್ ಬೇಕು ಇವ್ನು? ಅಡಿವಾಡ್ರೆ ಅಗತ್ಯತೆ. ನಮ್ಮ ಮಾತಿದೆ, ನಮ್ಮ ಮಾತು. ಅದು ಯಾರು ಬೇಕು ಬರಂತ ಉಂಟು ಮಾರ್ರೆ. ಯಾರಿಗ್ ಬೇಕ ಇವನು ಗಂಟೆ? ಇವನದ್ದು ಅಲ್ದಿದ್ರೆ ಮತ್ತೊಬ್ರು ಒಳ್ಳೆ ಜನ ಏನು ಗಂಟಿಗೆ ಬರಗಾಲ ಬಂದವರಲ್ಲ, ಬೇಕಾದಷ್ಟು ಎಷ್ಟಿರ್ಬೇಡ ಗಂಟು. ಅನುಕೂಲ ಎಷ್ಟಿದ್ದೇನು ಪ್ರಯೋಜನ? ಒಂದಾಣೆಯೂ ಖರ್ಚು ಮಾಡ್ತಿದ್ದ ಮೇಲೆ ಬೇಕಾದಾಗ ಮಾತ್ರ ಮಾಡುದು. ಮಾಡುದಿಲ್ಲ, ಹಾಗೆ ಬರ್ತದಲ್ಲ ಹಾಗೆ ಮುದ್ರ ಮುದ್ದು. ಬೇಡ ನಿನಗೆ ಹೋಗಿ ಹೋಗ ಗಂಟು ಬೇಡ ಅಂದಲ್ಲ. ನೀನು ಹುಡುಗ ಒಳ್ಳೆಯವನು, ನಿನ್ನ ಮುಖ ನೋಡಿದ್ರೆ ಗೊತ್ತಾಗ್ತಾ ಉಂಟು. ಹಾಗ ಮುಖ ಅಂದ್ರೆ ಮುಖವೇ. ಇವನ್ ನೋಡ ಅವನ ಮುಖ ಒಳ್ಳೆ ಹುಡುಗಲ್ಲ ನೀನು. ಹೌದಪ್ಪ. ಆ ಕೈ ಎತ್ತು, ಆ ಕೈಯ ಈ ಕೈ ಎತ್ತು, ಈ ಕೈಯ ಎರಡು ಕೈ ಎತ್ತು. ಒಬ್ಬರೇ ಎತ್ತುದಿಲ್ಲ ನಾನು. ಎತ್ತವ ಚಿನ್ನ, ಚಿನ್ನು ಎತ್ತು ಮಗ, ಎತ್ತಲೇಬೇಕಾ? ಎತ್ತು ಪುಟ್ಟ. ಹೌದು ಮಗ, ಎತ್ತಲೇಬೇಕಾ? ಏನು ಚಿನ್ನ, ನೀನು ಕಬ್ಬಣ ತುಂಡ ನೀನು. ಅಲ್ಲಿ ನಾಟಕ ಮಾಡ್ತೇಲ್ವಾ? ಬೇಕಾ? ಗೊತ್ತೇನೋ ನಿನಗೆ ಬೇಕಾ? ಬೇಕು ಬೇಕು ಅಂತಾದ್ರೂ ಕೊಡು. ಕೊಡ ತಗೋ ಕೊಡ ತಗೋ. ಕೊಡ. ನಿಂದೊಂದು ಮುಕ್ಕುವ ನಿಂದ ನಿಜವಾಗಿ ಚಂದ ಇವ ನಮ್ಮಲ್ಲಿ. ಕಣ್ಣು ಕುಗ್ತದೆ ಅವನು ಕಂಡಾಗ. ಏನು ಚಂದ ಮಾಡ ನೀನು? ಇಷ್ಟೊತ್ತಾದ್ಮೇಲೆ ಅಯ್ಯ ಎಲ್ಲ ಚಂದ ನೀನು. ನಾವು ಬಿಟ್ಟೇಳಿ ಮಾಡ್ಕೊಂಡು ಇಲ್ಲಪ್ಪ, ನಿನ್ನ ಹಂಗಂಗೆ ಎಲ್ಲ ಚಂದ ಮಾಡ. ಎಂತ ಮಾಡ್ಬೇಕು? ಗಂಟು ಕೊಡ ಮಗ, ಗಂಟು ಕೊಡ. ಅದು ಬೇಡ, ಗಂಟು ಕೇಳುತ್ತ ನಾನು. ಅಹಂಕಾರಿಯಾಗಿರುವಂತಹ ರಾಜರಜಕನನ್ನು ಕೊಂದು ಮುಗಿಸಿದ್ದಾಯ್ತು. ಇನ್ನು ತಡ ಮಾಡಬಾರದು.